ಚಿತ್ರರಂಗಕ್ಕೆ ಬರಬೇಕು ಎಂದು ಅನೇಕರು ಅಂದುಕೊಳ್ತಾರೆ, ಪಡಬಾರದ ಕಷ್ಟವನ್ನ ಪಡ್ತಾರೆ. ಆದರೆ ಇವರಲ್ಲಿ ಬಹುತೇಕರಿಗೆ ಅವಕಾಶ ಸಿಗಲ್ಲ. ಅವಕಾಶ ದೂರದ ಮಾತು. ಬಹುತೇಕರ ಕಡೆ ಇಲ್ಲಿ ಅನೇಕರು ತಿರುಗಿಯೂ ಕೂಡ ನೋಡಲ್ಲ. ಆದ್ರೆ ಇನ್ನು ಕೆಲವರಿಗೆ ಚಿತ್ರರಂಗ ರತ್ನ ಗಂಬಳಿಯನ್ನು ಹಾಸುತ್ತೆ. ಕೇವಲ ಚಿತ್ರರಂಗ ಮಾತ್ರವಲ್ಲ, ಅನೇಕರ ಕಣ್ಣು ಇವರ ಮೇಲಿರುತ್ತೆ. ಇವರ ಹಾವಭಾವ, ನಡೆ ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿ ವೈರಲ್ ಆಗ್ತವೆ. ಇದಕ್ಕೆ ನಿವೇದಿತಾ ಗೌಡ ತಾಜಾ ಉದಾಹರಣೆ. ಇನ್ನು ಆ ಕ್ಷಣದಲ್ಲಿ ಪ್ರೇಮದ ಅಮಲಿನಲ್ಲಿ ತೇಲುತ್ತಿದ್ದ ಚಂದನ್ ಶೆಟ್ಟಿ ಸುಮ್ಮನಿರಲಾದ್ರೆ ಮೈಸೂರಿನ ಯುವ ದಸರಾದಲ್ಲಿ ಪ್ರಪೋಸ್ ಮಾಡಿತು. ಈ ಮೂಲಕ ಕರುನಾಡಿನೆಲ್ಲೆಡೆ ಪ್ರಸಿದ್ಧರು ಕೂಡ ಆದರು. ಆದರೆ ದುರಾದೃಷ್ಟವಶಾತ್ ಹೆಸರು, ಕೀರ್ತಿ ಮತ್ತು ಫ್ಯಾನ್ ಫಾಲೋವರ್ಸ್ ಹೆಚ್ಚಾದ ನಂತರ ಇದೇ ಚಂದನ್ ಶೆಟ್ಟಿಯನ್ನ ಎಡಗಾಲಿನಲ್ಲಿ ಒದ್ದ ನಿವೇದಿತಾ ಗೌಡ ಸದ್ಯ ವಿಚ್ಛೇದನವನ್ನ ಪಡೆದು ನೆಮ್ಮದಿಯಾಗಿದ್ದಾರೆ. ಏಕಾಂಗಿಯಾಗಿ ಪ್ರಪಂಚವನ್ನ ಸುತ್ತುತ್ತಿದ್ದಾರೆ. ಇದೇ ಸಮಯದಲ್ಲಿ ನಿವೇದಿತಾ ಗೌಡ ಅವರ ನಡಾವಳಿ ಅನೇಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಿವೇದಿತಾ ಗೌಡ ಅವರ ಬದಲಾದ ಜೀವನ ಶೈಲಿ ಮತ್ತು ಅವರ ಬಟ್ಟೆಯ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗುತ್ತಿದೆ. ಆದರೂ ನಿವೇದಿತಾ ಗೌಡ ಅವರದ್ದು ಡೋಂಟ್ ಕೇರ್ ವ್ಯಕ್ತಿತ್ವ. ಯಾರೇ ಕೂಗಾಡಲಿ, ಸೋಷಿಯಲ್ ಮೀಡಿಯಾನೇ ಅಲ್ಲಾಡಲಿ ಎಂಬ ಮನೋಭಾವ ಹೊಂದಿರುವ ನಿವೇದಿತಾ ಕಳೆದ 10-15 ದಿನಗಳಿಂದ ಪಡ್ಡೆ ಹುಡುಗರನ್ನ ಕೆಣಕುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಬರುತ್ತಿದ್ದಾರೆ. ಒಂದಾದ ಮೇಲೊಂದು ವಿಡಿಯೋಗಳನ್ನ ಹಂಚಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಟ್ರೆಂಡಿಂಗ್ನಲ್ಲಿದ್ದಾರೆ. ಇಂತಹ ನಿವೇದಿತಾ ಗೌಡ ಈಗ ತುಂಡುಡುಗೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇನ್ನೊಮ್ಮೆ ತುಂಡೈಕ್ಲ ನಿದ್ದೆಗೆ ಕೊಳ್ಳಿ ಇಟ್ಟಿದ್ದಾರೆ. ಸಪೂರ ಸೊಂಟ ಬಳಕಿಸುವ ಕಚ್ಚುಗಳಿ ಇಟ್ಟಿದ್ದಾರೆ. ಸದ್ಯ ನಿವೇದಿತಾ ಗೌಡ ಅವರ ಈ 2 ಪೀಸ್ ವಿಡಿಯೋ ಇನ್ಸ್ಟಾಗ್ರಾಂಗೆ ಬೆಂಕಿಯನ್ನ ಹಚ್ಚಿದ, ರಸಿಕರಿಗೆ ಹುಚ್ಚು ಹಿಡಿಸಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಹಲವು ಅಭಿಪ್ರಾಯಗಳು ಕಣ್ಣಿಗೆ ಕಾಣುತ್ತವೆ. ಕೇವಲ 2 ಗಂಟೆಯಲ್ಲಿ 44,000ಕ್ಕೂ ಅಧಿಕ ಜನರ ಗಮನವನ್ನ ಈ ವಿಡಿಯೋ ಸೆಳೆದಿದೆ. ಇನ್ನು ಸಹಜವಾಗಿ ಈ ವಿಡಿಯೋ ಅನೇಕರ ಕಣ್ಣನ್ನ ಕೆಂಪಾಗಿಸಿದೆ. ಎಂದಿನಂತೆ ನಿವೇದಿತಾ ಗೌಡ ಅವರ ಈ ಅವತಾರಕ್ಕೆ ಸಾರ್ವತ್ರಿಕ ವಲಯದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತಿದೆ. ಒಬ್ಬರು ಗೌಡ್ರೆ ಏನಿದು ನಿಮ್ಮ ಅವತಾರ ಎಂದು ಕೇಳಿದ್ರೆ, ಮತ್ತೊಬ್ಬರು ಈ ಸೆಲೆಬ್ರಿಟಿಗಳು ಎನ್ನಿಸಿಕೊಂಡವರೆಲ್ಲ ಒಂದಷ್ಟು ಫಾಲೋವರ್ಸ್ಗಳನ್ನ ಇಟ್ಕೊಂಡು ಒಂದೇ ರಾತ್ರಿಯಲ್ಲಿ ಹಣ ಸಂಪಾದಿಸುವ ದುರಾಸೆಯಲ್ಲಿ ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ. ಮತ್ತೊಬ್ಬರು ನಿವೇದಿತಾ ಗೌಡ ಅವರ ಈ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನ ನಿರ್ವಹಿಸಿದ ಕಲರ್ಸ್ ವಾಹಿನಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ. ಮತ್ತೊಬ್ಬರು ಸಾಲುತ್ತಿಲ್ಲವೇ ಹಾಡಿನ ಸಾಲನ್ನ ಬರೆದಿದ್ದಾರೆ. ಎಂದಿನಂತೆ ಇನ್ನು ಹಲವರು ಚಂದನ್ ಶೆಟ್ಟಿ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಕೆಟ್ಟ ಕಮೆಂಟ್ಗಳನ್ನ ಮಾಡುವ ಮೂಲಕ ನಿವೇದಿತಾ ಗೌಡ ಅವರನ್ನ ನಿಂದಿಸುತ್ತಿದ್ದಾರೆ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ.